ಎಲ್ರಿಗೂ ನಮಸ್ಕಾರ. ಈ ಸ್ಥಳ ಬಂದು ರಾಮಾಂಜನೇಯ ಯುದ್ಧ ನಡೆದಂಥ ಸ್ಥಳ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಇದು ನಂದೀಪುರ ಗ್ರಾಮದ ಬಸವನಬೆಟ್ಟ ಅಂತಕ್ಕಂಥ ಒಂದು ಬೆಟ್ಟದ ತಪ್ಪಲಲ್ಲಿ ಈ ಒಂದು ಸ್ಥಳ ಇದೆ. ಇಲ್ಲಿ ರಾಮ ಬಿಲ್ಲಿಡ್ಕೊಂಡು ನಿಂತಿದ್ದಾನೆ, ಇಲ್ಲಿ ಹನುಮಂತ ಗದೆ ನೆಡ್ಕೊಂಡು ನಿಂತಿದ್ದಾನೆ. ಸೊ ಇಲ್ಲಿ ಹಿಂದೆ ರಾಮ ಮತ್ತು ಸೀತೆ ವನವಾಸಕ್ಕೆ ಬಂದ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ರಾಮಾಂಜನೇಯ ಯುದ್ಧ ನಡೆದಿತ್ತು ಅಂತಕ್ಕಂಥ ಒಂದು ಕುರುಹು ಪ್ರತೀತಿ ಇದೆ. ಇದು ತುಂಬ ಪ್ರಶಾಂತವಾದ ಸ್ಥಳ. ಒಂದು ದಟ್ಟ ಅರಣ್ಯದ ನಡುವೆ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಈ ಒಂದು ಬಂಡೆಗಳ ಮೇಲೆ ಆಂಜನೇಯ ಮತ್ತು ರಾಮರ ಒಂದು ಮೂರ್ತಿಯ ಕೆತ್ತನೆ ಇದೆ. ತುಂಬ ಪ್ರಶಾಂತವಾಗಿದೆ ಜಾಗ. ಮುಂದಿನ ದಿನಗಳಲ್ಲಿ ಈ ಸ್ಥಳವನ್ನು ಏನಾದರೂ ಅಭಿವೃದ್ಧಿ ಮಾಡಿ ಒಂದು ಪ್ರೇಕ್ಷಣೀಯ ಮತ್ತು ಧಾರ್ಮಿಕ ಸ್ಥಳವಾಗಿ ಮಾಡಿದ್ರೆ ತುಂಬ ಜನಕ್ಕೆ ಒಂದು ಅನುಕೂಲ ಆಗುತ್ತೆ. ಇವತ್ತು ಅಂಜನಾದ್ರಿ ಬೆಟ್ಟ ಇರ್ಬೋದು, ನಮ್ಮ ಮುತ್ತತ್ತಿ ಇರ್ಬೋದು, ತಾಳ್ವಾಡಿ ಇರ್ಬೋದು, ನಮ್ಮ ಸುತ್ತಮುತ್ತನೇ ಆಂಜನೇಯ ಇದ್ದ ಅಂತಕ್ಕಂಥ ಅನೇಕ ಪಾದಾರ ಇದೆ, ಹನುಮಂತನ ಇದೆ. ಆಂಜನೇಯ ಹನುಮಂತ ಇಲ್ಲಿ ಇದ್ದ, ಈ ಪ್ರದೇಶದಲ್ಲಿ ಸಂಚಾರ ಮಾಡಿದಂತಕ್ಕಂಥ ಅದಕ್ಕೆ ಅನೇಕ ಕುರುಹುಗಳಿದೆ. ಆ ನಿಟ್ಟಿನಲ್ಲಿ ಈ ಸ್ಥಳವನ್ನು ಸರ್ಕಾರ ಮತ್ತು ಪುರಾತತ್ವ ಇಲಾಖೆ, ನಮ್ಮ ಸ್ಥಳೀಯ ಆಡಳಿತ, ಶಾಸಕರು ಎಲ್ಲರೂ ಪರಿಗಣನೆ ತಗೊಂಡು ಏನಾದರೂ ಒಂದು ಪ್ರವಾಸಿ ಸ್ಥಳವಾಗಿ, ಧಾರ್ಮಿಕ ಕೇಂದ್ರವಾಗಿ ಮಾಡಿದರೆ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಧ್ಯಾನ ಮಾಡಲಿಕ್ಕೆ ಆಗಲಿ, ಒಂದು ಮೆಡಿಟೇಷನ್ ತುಂಬ ಅನುಕೂಲ ಆಗಿದೆ. ಇಲ್ಲಿ ಕೂತ್ಕೊಂಡ್ರೆ ಒಂಥರ ತುಂಬ ಮನಸ್ಸಿಗೆ ತುಂಬ ಉಲ್ಲಾಸ ಅನಿಸುತ್ತೆ. ತುಂಬ ನೀವೆಷ್ಟೇ ಸ್ಟ್ರೆಸ್ಸಲ್ಲಿರಿ, ಈ ಜಾಗಕ್ಕೆ ಬಂದುಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ ಸಾಕು. ನೀವು ಸುಮ್ಮನೆ ಕೂತ್ಕೊಂಡು ಒಂದು 10 ನಿಮಿಷ ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ. ತುಂಬ ನಿಮಗೆ ರಿಲೀಫ್ ಅನಿಸುತ್ತೆ. ತುಂಬ ಒಂಥರ ನಿಮಗೆ ಮನಸ್ಸು ಹಗುರ ಆಗುತ್ತೆ. ಅಂಥ ಒಂದು ಅದ್ಭುತವಾದ ಸ್ಥಳ. ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಇದನ್ನು ಒಂದು ಗಣ್ಯ ತೆಗೆದುಕೊಂಡು ಈ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ.